ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ, ನಾಳೆ ಹಬ್ಬ ಇರೋದ್ರಿಂದ ಫುಲ್ ಎಲ್ಲ ಹೂವು ತಗೊಂಡಿದ್ದೀವಿ ಗೈಸ್. ನಮ್ಮಮ್ಮ ಫ್ರೆಂಡೇ ಅವರು ಮಾರ್ಕೆಟ್ಗೆ ಹೋಗಿ ತಂದರು. ಈಗ ಲೀಡ್ ಕೊಟ್ಟರು. ಇಲ್ಲೇ ದೇವನಹಳ್ಳಿ ಬೈಪಾಸಲ್ಲಿ ಈಸ್ಕೊಂಡಿದ್ದೀನಿ ಗೈಸ್. ಎಲ್ಲ ಫುಲ್ಲು ಡೆಕೋರೇಷನ್ಸ್ ಹೂವು ಎಲ್ಲ ಇದೆ. ಬನ್ನಿ ಗೈಸ್ ಹೋಗೋಣ. ಆಗಲೇ ಬಂದೆ ಗೈಸ್, ನಾನು ಹೂವು ಎಲ್ಲ ತಗೊಂಡು ಬಂದೆ. ನೋಡಿ ಎಷ್ಟು ಹೂವು ಇದೆ. ಇದು ಲೋಟಸ್ಸು, ಇದು 2 ಮಲ್ಲಿಗೆ ಹೂವು, ಇವೆಲ್ಲ ಹಣ್ಣುಗಳು, ಬಾಳೆಹಣ್ಣು ಎಲ್ಲ ಗೈಸ್. ಇವೆರಡು ನಾವು ಕೋಸ್ಬೇಕು, ಎಲ್ಲ ಕೋಸ್ಬೇಕು ಗೈಸ್. ಆಲ್ಮೋಸ್ಟ್ ಒಂದು 4000 ಗಂಟೆ ಆಗಿದೆ ಫ್ಲವರ್ಸೇ. ನಾವು ದೇವನಹಳ್ಳಿಯಲ್ಲಿ ತೊಗೊಂಡಿದ್ರೆ ತುಂಬ ರೇಟ್ ಆಗ್ತಿತ್ತು, ಬಟ್ ಬೆಳಗ್ಗೆನೇ ಮಾರ್ಕೆಟಿಂದ ತರಿಸಿರೋದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಗೈಸ್. ಮತ್ತು ರೋಸು, ಇದರಲ್ಲೆಲ್ಲ ಫ್ಲವರ್ಸು ಡೆಕೋರೇಷನ್ಸ್ದೆಲ್ಲ ಇದೆ ಗೈಸ್. ಮತ್ತು ಇನ್ನೂ ಸ್ವಲ್ಪ ಡೆಕೋರೇಷನ್ಸ್ದೆಲ್ಲ ನೀರಲ್ಲಿ ಹಾಕಿ ಇಟ್ಟಿದ್ದಾರೆ. ಇವೆಲ್ಲ ಡೆಕೋರೇಷನ್ಸ್ದು. ಹಬ್ಬ ಬಂದರೆ ಫ್ಲವರ್ಸ್ ರೇಟ್ ಅಂತೂ ಯಾಕೆ ಹೇಳ್ತೀರ ಗೈಸ್, ಅಷ್ಟು ಇರುತ್ತೆ. ಈಗ ನಾನು ಕುಕ್ಕಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಮುದ್ದೆ, ರೈಸ್, ಇದು ಪಲ್ಯ, ಹುಳಿಕಾಳು ಪಲ್ಯ, ಮತ್ತು ಇದು ಸಾಂಬಾರು ಮಸಾಲೆ ಹಾಕಿಟ್ಟಿದ್ದೀನಿ ಗೈಸ್. ಇನ್ನು ನಾನು ಅದನ್ನು ಮಳಿಸ್ಬೇಕು. ಇದು ಒಗ್ಗರಣೆಗೆಲ್ಲ ಅವನೇನು ಹಚ್ಕೊಂಡಿದ್ದೀನಿ. ಫ್ರೆಂಡ್ಸ್, ಡಿಗ್ರಿ ಫ್ರೆಂಡ್ಸ್ನ ಕರೆದೆ, ಶ್ರಾವಣಿ ಮತ್ತು ಗಾನ್ವಿ ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಅವಳಿಗೆ ರಜಾ ಇಲ್ಲ, ಇದು ಗೌರ್ಮೆಂಟ್ ರಜಾ ಇಲ್ಲ. ಅವಳು ನೈಟ್ ಶಿಫ್ಟ್ಗಿದ್ದಾಳೆ, ಅದಕ್ಕೆ ಬರೋಕ್ಕಾಗಲ್ಲ ಅಂದ್ಲು. ಶ್ರಾವಣಿ ಬರ್ತಾಳೆ, ನಾಳೆ ಬರ್ತಾಳೆ ಗೈಸ್. ಹಾಗೆ ನಾನು ಮಾತಾಡ್ತಿದ್ದೆ, ಕಟ್ಟಾಗೋಯ್ತು. ಯಾಕಂದರೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿ ಕಟ್ ಮಾಡಿದ್ದಾರೆ. ವೀಡಿಯೋನು ಕಟ್ಟಾಗೋಗ್ಬಿಟ್ಟಿದೆ. ನಾನು ಈಗ ನೋಡ್ಕೊಂಡೆ. ಅಡುಗೆ ಎಲ್ಲ ಆಯಿತು ಗೈಸ್. ನನ್ನ ಫ್ರೆಂಡ್ ಶ್ರಾವಣಿ ನಾಳೆ ಬರ್ತಾಳೆ, ಚಿಕ್ಕಮ್ಮನ ನಾಳೆ ಬರ್ತಿದ್ದಾರೆ. ಅಷ್ಟೇ ಗೈಸ್. ಇನ್ನು ಊಟ ಎಲ್ಲ ಆದಮೇಲೆ ಹೂವು ಎಲ್ಲ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ನಮ್ಮ ಊರಲ್ಲಿ ಯಾಕೋ ಮಳೆ ಬರ್ತಿದೆ ಗೈಸ್. ನೋಡಿ, ಬಟ್ಟೆಗಳೆಲ್ಲ ಒಣಗಾಕಿದ್ದೀವಿ, ಬೇರೆ ಮಳೆ ಬೇರೆ ಬೀಳ್ತಿದೆ ಇವತ್ತು. ನಾಳೆನೂ ಹಿಂಗೆ ಇದ್ದರೆ ಚೆನ್ನಾಗಿರಲ್ಲ ಗೈಸ್ ಮೂಡು. ಇವತ್ತು ಎಷ್ಟು ಬೀಳುತ್ತೋ ಅಷ್ಟು ಎಲ್ಲ ಬಿಟ್ಬಿಡಿ. ಇವತ್ತು ಬೇಡ, ಆ್ಯಕ್ಚುಲಿ ತುಂಬ ಕೆಲಸಗಳಿದೆ. ರಂಗೋಲಿಗಳೆಲ್ಲ ಹಾಕ್ಬೇಕಲ್ವ ಗೈಸ್, ಎಲ್ಲ ಹೋಗಿಬಿಡುತ್ತೆ. ನೋಡೋಣ ಗೈಸ್. ಈಗ ಹೂವು ಎಲ್ಲ ಕಟ್ಟಿದ್ದಾಯಿತು. ಇನ್ನೊಂದು ಸ್ವಲ್ಪ ಇದೆ. ಇನ್ನೂ ಎಷ್ಟಿದೆ ಅಂದರೆ ಇಷ್ಟಿದೆ. ಇದು ಅಮ್ಮ ಕೋಸಿದ್ರು 2 ಮಲ್ಲಿಗೆ ದಿಂಡು. ಮತ್ತು ಇನ್ನು ಮಿಕ್ಕಿದೆಲ್ಲ ಅಲ್ಲಿ ಶಾಮಂತಿಗೆ ಮಾತ್ರ ಅಲ್ಲಿದೆ. ರೋಸ್ ಎಲ್ಲ ಇಲ್ಲಿದೆ. ಇದೆಲ್ಲ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸ್ಯಾಟರ್ಡೆ ಮನೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಸೊ ಅದಕ್ಕೆ ಹಾರ ಅದು ನಾಳೆ ಬೇಕಿದ್ರೆ ನಿಧಾನವಾಗಿ ಕಟ್ಕೊಳ್ಳೋಣ. ಮತ್ತು ನಾನು ದೇವ್ರಿಗೆ ಹಾರ ಕಟ್ಟಿದ್ದೀನಿ ನೋಡಿ. ಆಲ್ಮೋಸ್ಟ್ 1.5 ಅವರಿಂದ ಕೋಸಿದ್ದೀನಿ ಗೈಸ್. ಇದು ಆ್ಯಕ್ಚುಲಿ ನಾನು ನಮ್ಮಮ್ಮಗೆ ಹೇಳಿದೆ, ಹಾರ ತರಿಸ್ಬಿಡೋಣ ಅಮ್ಮ, ಒಂದು ಹಾರ ದೇವ್ರಿಗೆ ಅಂತ. ಬಟ್ ಅದು ಒಂದು ಮಲ್ಲಿಗೆ ಹಾರನೇ 2500 ಅಂತೆ ಗೈಸ್. ಮತ್ತು 1 kg ಮಲ್ಲಿಗೆ ಹೂವು ಬಂದು ಮೊಗ್ಗು ಬಂದು 1400. ಅದಕ್ಕೆ ಲೂಸೇ ತಂದು ಈಗ ಕೋಸಿದ್ವಿ. ಮುಗೀತು ಗೈಸ್. ಅಮ್ಮ ಅಣ್ಣ ಎಲ್ಲ ಮತ್ತೆ ಹೋಗಿದ್ದಾರೆ ಶಾಪಿಂಗ್ಗೆ. ಸ್ವಲ್ಪ ಇನ್ನೂ ತರಬೇಕಿತ್ತು ಐಟಮ್ಸು ಎಲ್ಲ. ಈಗ ಮತ್ತೆ ಹೋಗಿದ್ದಾರೆ. ನಾನೀಗ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಬೇಕು. ನಾನು ಪೂಜೆ ಸಾಮಾನೆಲ್ಲ ತೊಳೆದು ಕೊಡ್ತೀನಿ. ಅಮ್ಮ ಬಂದು ಪೂಜೆ ಮಾಡ್ತಾರೆ. ಸಂಜೆ 7 ಹಂಗೆ ಪೂಜಾರರು ಬರ್ತಾರೆ. ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಹೋಗೋಕ್ಕೆ. ಅಣ್ಣ ಈಗ ಬಂದು ದೇವನಹಳ್ಳಿಯಿಂದ ವಾಪಸ್ ಬಂದು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾನೆ ಗೈಸ್. ನಾನು ನಮ್ಮ ಅಣ್ಣ ಡೆಕೋರೇಷನ್ ಮಾಡೋ ಟೈಮಲ್ಲಿ ನಿಮಗೆ ಸಿಗ್ತೀನಿ. ಹೇಗೆಲ್ಲ ಡೆಕೋರೇಷನ್ ಮಾಡ್ತೀವಿ, ಹೇಗೆಲ್ಲ ಸೀರೆ ಎಲ್ಲ ಉಡಿಸ್ತೀವಿ ಅಂತ ನೋಡೋಣ. ಕಳ್ಳಿ ನೋಡಿ ಗೈಸ್, ಕಳ್ಳಿ ಕದ್ಗಣೋ ಆಗಿ ಬಂದವಳೆ. ಇವಾಗ ಇನ್ನೇನು ಮಾಡ್ತಾ ಇದೀಯಾ? ಕಿತ್ಕೊಂಡೋತಾರದು, ಕದಿತಾರದಲ್ಲ. ಬಿದ್ದೀಯಾ? ನಮ್ಮ ಗುಂಡ ನೋಡಿ ಗೈಸ್. ಗುಂಡ ಐ ಲವ್ ಯು. ಅದಕ್ಕೆ ಐ ಲವ್ ಯು ಟು ಹೇಳಿಸ್ಕ. ಮಣ್ಣು ಅದು ಗೈಸ್. ನಮ್ಮ ತಾತ ಬಂದು ಮಾವಿನ ಎಲೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು
ಬಾಳೆ ಎಲೆನೂ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಬಾಳೆ ಎಲೆ, ಎಷ್ಟಿದೆ ಬಾಳೆ ಎಲೆ. ತಂಗಿ ಬಂದು ತುಳಸಿ ಕಿತ್ಕೊಂಡು ಹೋದ್ಲಮ್ಮ ಚಿನ್ನಿ, ಒಂದೆರಡು ಸಸಿ ತುಳಸಿ ಕಿತ್ಕೊಂಡು ಹೋದ್ಲು. ನಮ್ಮಣ್ಣ ಡೆಕೋರೇಷನ್ ಮಾಡ್ತಿದ್ದಾನೆ ಗ್ಯಾಸ್. ಇಷ್ಟಾಗಿದೇನು ಅಷ್ಟು ಕಸ ಮಾಡೋಣ. ನಾನು ಎಲ್ಲ ಉಜ್ಜಿದ್ದೀನಿ, ಪೂಜೆ ಮಾಡಬೇಕು. ನೋಡಿ ಇದಕ್ಕೇನಂತಾರ ಲೈಟ್ಗೆ? ಹಾಂ, ಫೋಕಸ್ ಲೈಟ್ ತಂದಿದ್ದಾನೆ ಗೈಸ್, ಹಾಕಿ ತೋರಿಸ್ತೀನಿ ರೀ. ನೋಡಿ ಏನಾ ಹೂವು ಸಾಲ್ಟೇಜ್ ಬಂದು ನೋಡಿ, ಇದೆಲ್ಲ ಹಂಗೆ ಕಾಣಿಸ್ತೈತೆ. ಇನ್ನೂ ಸ್ವಲ್ಪ ಸೊಪ್ಪೆ ಹಾಕ್ಬಿಡು. ಸ್ವಲ್ಪ ಹೂವು ಸಾಲ್ಟೇಜ್ ಬಂದಿದೆ ಗೈಸ್. ಲೈಟ್ ಹಾಕ್ರೆ ಫೋನಿಗೆ ಚೆನ್ನಾಗಿ ಕಾಣಿಸ್ತೈತೆ ನಾನು. ಇಲ್ಲಿ ವೈಟ್, ಇಲ್ಲಿ 2 ಕಲರ್ಸ್. ಇಂಥವೇ ತುಂಬಿಡು, ಅದಕ್ಕೂ ಹೋಗಲಿ. ಅಂದರೆ ರೋಸ್ ತುಂಬು ಅಷ್ಟೇ ಗೈಸ್. ನಾನು ಪೂಜೆ ಮಾಡಬೇಕೀಗ, ಎಲ್ಲ ಒರೆಸ್ಕೊಂಡು ಮಾಡಬೇಕು. ನೋಡಿ ಗೈಸ್, ಆಗಲೇ ಫ್ಲವರ್ಸ್ ಅಲ್ತಿರ್ಲಿಲ್ಲ ಅಂದ್ಬಿಟ್ಟು ಇದನ್ನೇ ಕುಚ್ಬಿಟ್ಟಿದ್ದಾನೆ ಫುಲ್ಲು. ಇಲ್ಲಿ ನಮ್ಮಣ್ಣ ಅಲ್ಲೂ ಹಂಗೆ ಮಾಡಿದ್ದಾನೆ. ಇನ್ನೆಲ್ಲ ಆಗಿದೆ, ಇಷ್ಟು ಖಾಲಿ ಇದೆ. ಮತ್ತು ನವಿಲುಗರಿ ಕೂಡ ತಂದಿದ್ದಾನೆ, ಅದರಲ್ಲೇನೋ ಬೇರೆ ಥೀಮಂತೆ. ನೋಡೋಣ ಏನು ಮಾಡ್ತಾನೆ ಅಂತ. ಸದ್ಯಕ್ಕೆ ಇಷ್ಟ ಆಗಿದೆ ಗೈಸ್. ಈಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ, ಇದೆಲ್ಲ ಎತ್ತಾಯಿದ್ದೀನಿ, ಯಾಕಂದರೆ ಪೂಜೆ ಮಾಡಬೇಕು. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಣ್ಣ ಈಗ ಇಟ್ಕೆ ತರಕ್ಕೆ ಹೋಗಿದ್ದೀನಿ ಗೈಸ್. ನಾವು ಸ್ಟ್ಯಾಂಡ್ ಬುಕ್ ಮಾಡಬೇಕು ಅಂತಿದ್ವಿ, ಇಲ್ಲಿ 3 ಸ್ಟೆಪ್ಸ್ದು ಸ್ಟ್ಯಾಂಡ್ ಬರುತ್ತೆ, ಬುಕ್ ಮಾಡಬೇಕು ಅಂದ್ಕೊಂಡಿದ್ವಿ. ನಮ್ಮ ಅಣ್ಣ ನಾನೇನೋ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಮಾಡಲಿಲ್ಲ. ಮನೇಲೆ ಅಲ್ಲಿಗೆ ಪೀಸ್ ಎಲ್ಲ ಇತ್ತು, ಆಗಲಿಲ್ಲ. ಅದಕ್ಕೆ ಈಗ ಇಟ್ಕೆ ಹುಡ್ಕಕ್ಕೆ ಹೋಗಿದ್ದಾನೆ. ಸಿಕ್ಕಿದ್ಮೇಲೆ ಫುಲ್ ಅದನ್ನೆಲ್ಲ ಇಟ್ಟು ರೆಡಿ ಮಾಡಿ, ಮತ್ತು 8 ಗಂಟೆ ಇಲ್ಲಾಂದರೆ 8:15 ಪೂಜಾರು ಬರ್ತಾರೆ. ಸೀರೆ ಎಲ್ಲ ಉಡಿಸಿ ದೇವ್ರಿಗೆ ಹೋಗ್ತಾರೆ. ಮತ್ತೆ ಬೆಳಗ್ಗೆ ಬರ್ತಾರೆ ಗೈಸ್. ಬೆಳಗ್ಗೆ ಬಂದು ಮತ್ತೆ ಪೂಜೆ ಎಲ್ಲ ಬೇಗ ಆಗೋಗುತ್ತೆ. ಪೂಜೆ ಒಂದು 9 ಗಂಟೆಗೆಲ್ಲ ಆಗೋಗುತ್ತೆ. ಆಗಲೇ ನಾನು ಫುಲ್ ಈ ಕಡೆ ನಿಂತ್ಕೊಂಡಿರಲಿಲ್ಲ, ಈ ಕಡೆ ನಿಂತ್ಕೊಂಡಿರೋದಕ್ಕೆ ಅದು ಲೈಟೇ ಹೊಡಿತಿತ್ತು ಅನಿಸುತ್ತೆ. ಬರ್ತಾರೆ, ಪೂಜೆ ಎಲ್ಲ ಆಗುತ್ತೆ ಗೈಸ್. ಮತ್ತು ಇದು ಫುಲ್ಲು ಫಿನಿಶ್ ಆದಮೇಲೆ ನಿಮಗೆ ತೋರಿಸ್ತೀನಿ ಗೈಸ್ ನಾನು ಹೇಗಿದೆ ಅಂತ. ಫುಲ್ ಮನೆಯೆಲ್ಲ ಫುಲ್ ಮೆಸ್ ಆಗೋಗಿದೆ. ನೋಡೋಣ ಗೈಸ್ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡೋಣ ಗೈಸ್. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಏನು ಮಾಡ್ತಾನೆ ಅಂತ. ಲೆಟ್ಸ್ ಸಿ. ಅದಕ್ಕೆ ಡ್ರಾದಾಗ ಎಷ್ಟೈತೆ ನೋಡಿ. ಒಂದು ಅದಕ್ಕೆ ತೊಳೆದಿದ್ಯಾ ಡಬ್ಬಿ ಇದಕ್ಕಿನ ಏನು ಮಾಡ್ಬಿಡೋದು ತುಂಬಿ ಹಂಗೆ ಹಿಡ್ದಿಕ್ಕಿದ್ದೀನಿ. ಇದನ್ನು ಬಟ್ಟೆ ಕೊಡೋಣ. ಬಟ್ಟೆ ತರಬಾರ್ದು. ಅದು ಹಣ್ಣಿನ ತಟ್ಟೆ ಹಂಗೆ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಕು.
ಅದ್ರ ರೋಡಿಂದ ಅದು ಕಾರ್ಯಕ್ರಮ ಇತ್ತು ಜೋಡಿಸಿ ಎಲ್ಲ ರಾತ್ರಿ ಪೂಜೆ ಮುಗಿಸ್ಬಿಟ್ಟು ಬೆಳಗ್ಗೆ ಇಲ್ಲೊಂದು ಅರ್ಜೆಂಟ್ 4 ಗಂಟೆ ಪಾಯ ಪೂಜೆ ಇತ್ತು. ಅಲ್ಲಿ ಗುರುಪ್ರವೇಶ ಎಲ್ಲ ರಾತ್ರಿ ಹೋಮ ಗೀಮ ಮಾಡಿರ್ತೈತೆ 11:30. ನಾನು ಸ್ವಾಮಿಗೆ ಫೋನ್ ಹಾಕೋದು, ನಾನು ಯಾವ ಊರಮ್ಮನಿಲ್ಲ. ಬೆಳಗ್ಗೆ 6 ಗಂಟೆಗೆ ಫೋನ್ ಹಾಕೋದು, 8 ಗಂಟೆಗೆ ಎತ್ತಿದೆ ಫೋನು. ಯಾಕಮ್ಮ ಅಂದೆ, ಎಲ್ಲಿ ಸ್ವಾಮಿ ರಾತ್ರಿ ಬರ್ತೀನಿ ಹೋದವ್ರು ಬಂದಿಲ್ಲ ಅಂತ. ನಾವೇನು ಕೂಡ ಕೂಲಿ ಕಾಸಿಗೆ ಬಂದಿರೋದಲ್ಲ, ಏನೋ ಒಂದು ಇದ್ರ ಬಂದಿದ್ರೆ ಅದಿಂಗಿಲ್ಲ ಹಂಗಲ್ಲ. ನಾನು ಹೇಳಿದ್ದೆ ನಿಮ್ಗೆ 50,000 ರೂಪಾಯಿ ತೀರ ತಗೊಮ್ಮ ಅಂತ. ಹಾಗೆ ಲಕ್ಷ್ಮಮ್ಮನಿಗೆ ಒಂದಿನ ತೋರಿಸ್ತಾರೆ, ಮಾರನೇ ದಿನ ಇವ್ರು ಉಟ್ಕೊಂಡು ಓಡಾಡ್ತಾರೆ. ಆ ಥರ ದಿಂಡು ತಂದು ಒಂದು ಹಾಕೋಕ್ಕಾಗಲ್ಲ ಇವಾಗ. ಯಾವ ಥರ ಇರುತ್ತೆ? ಅಯ್ಯೋ ತಂದು ಲಾಸ್ಟ್ ಟೈಮ್ ತಂದಿರಲ್ಲ ದಿಂಡುಗಳೆಲ್ಲ, ಆ ಥರ ತಂದು ಒಂದು ದಿಂಡು ಆರ ಥರ ಮಾಡಿ ಹಾಕೋಕ್ಕಾಗಲ್ವಾ? ಇವಾಗ ಆಗಲ್ಲ, ಅದು ಒಂದಿನ ಕೆಳಗಡೆ ಸರ ಇಲ್ಲಿ ಇನ್ನೊಂದು ರೆಡಿ ಮಾಡಲಿ ಅಂತ ತೋರಿಸಿದ್ದೆ ನನಗೆ. ನಾನು ರೆಡಿ ಮಾಡಿ ಆ ಕಡೆ ಇಕ್ಕೋದು ಅಷ್ಟೇ. ಹಾಕೋದು ಇದು ಈ ಗಂಡು ಮಕ್ಕಳು ಚೆನ್ನಾಗಿ ರೇಗ್ಸೋದು ಇದೆಲ್ಲ ಇವಾಗ. ನೆನೆಗೆ ಮಾರ್ಕೆಟ್ ಬಗ್ಗೆ ನಾಳೆ ಬಂದ್ಬಿಡೋಣ. ಏನೋ ವಿಶೇಷ ಈ ವಾರ ಪೂಜೆ ಮಾಡಿದ್ದೀನಿ, ಬಳೆ ತಂದು ಬಂದಿದ್ದೆ, ಬಾಗಿ ಬೀಸ್ತಾವನೆ. ಪಾಪ ಒಂದು ಟೆನ್ಷನ್ ತೊಗೊಂಡು ಎಳಿತಾವನೆ. ಅವ್ನು ಏನೋ ಪಾಪ ನಾವು ಮನೆ ಹತ್ರ ಬಂದ್ಬಿಡೋಲ್ಲ. ಇಲ್ಲೆಲ್ಲ ಗ್ರೂಪ್ ಹೋಗಿದೆ ಪಾಪ, ಎಲ್ಲರೂ ತುಂಬ ಕೊಡ್ತಾ ಇದ್ರು. ನಮ್ಮನ್ನು ನಾವು ಜನ ಅಂತ ಯಾಕಂದ್ರೆ ಬಾಕ್ಸಿಗೆಲ್ಲ ಕೊಡ್ತಾವೆ ಎಲ್ಲ. ಪೂಜೆ ಸೇವಕರು ತುಂಬ ಆತ್ಮೀಯ, ಒಂದು 15 ವರ್ಷದಿಂದ. ಅಕ್ಕ ನಮ್ಮ ಹುಡುಗರು ಬೇಜಾರು ಮಾಡ್ಕೊಂಡು ಅಕ್ಕ ಅಂದೆ, ಯಾಕೆ ಚೆನ್ನಾಗಿದ್ರು ಅದನ್ನು ಸ್ಟೀಲ್ ಬಾಕ್ಸ್ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ. ಏನಿದೆ ಸ್ವಾಮಿ ನಮ್ಮ ಹುಡುಗರು ಕೊಡ್ರೆ ಗೈಸ್ ಎಲ್ಲ ಬಂದು ಅವರು ಮಾಡಿ ಹೋದರು. ಇದೊಂದು ಮಾಡಿದ್ದಾರೆ, ಅದನ್ನು ನನಗೆ ಹೇಳಿದ್ರು. ನಾನು ಇದೊಂದು ಆ ಕಡೆ ಇಡೋಕೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನು ಬೆಳಗ್ಗೆಗೆ ಅದಾದಮೇಲೆ ಬೆಳಗ್ಗೆ ಬಂದು ಅವ್ರು ಪೂಜೆ ಮಾಡ್ತಾರೆ. ಇಲ್ಲಿ ರಂಗೋಲಿ ಬಿಟ್ಟಿದ್ದಾರೆ, ಇದಕ್ಕಿನ್ನ ಕಲರ್ ಮಾಡಬೇಕು. ಅಲ್ಲಿ ಸಗಣಿ ಸಾರಿಸಿದ್ದಾರೆ ಗೈಸ್ ಇವತ್ತು, ಅದಕ್ಕೆಲ್ಲ ಮಾಡಬೇಕು. ನೋಡಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಸೋಫಾ. ಇಲ್ಲಿ ಬಂದವ್ರಿಗೆ ಕೂತ್ಕೊಳ್ಳೋಕ್ಕೆ ಊಟ ಮಾಡೋಕ್ಕೆಲ್ಲ ಜಾಗನೇ ಇಲ್ಲ. ಇಟ್ಸ್ ಓಕೆ. ಹೇಗಿದೆ ಗೈಸ್? ತಲೆ ನೋಡ್ತಿದೆ ಆಲ್ರೆಡಿ. ಟೈಮ್ ಬಂದು 10 ಗಂಟೆ. ಅಷ್ಟೇ ಗೈಸ್. ಇನ್ನು ರಂಗೋಲಿಗೆ ಕಲರ್ ಹಾಕಿದ್ರೆ ಲಾಸ್ಟ್ ಸಿಗ್ತೀನಿ, ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಈಗ ಬಂದಿದ್ದೀನಿ ಗೈಸ್ ಕಲರ್ ಹಾಕೋಕ್ಕೆ. ಅಮ್ಮ ರವೆ ಉಂಡೆ ಮಾಡ್ತಿದ್ದಾರೆ, ನಾನು ಕಲರ್ಸ್ ಹಾಕೋಕೆ ಬಂದಿದ್ದೀನಿ. ಆಲ್ರೆಡಿ ಅಲ್ಲೆಲ್ಲ ಒರೆಸ್ಬಿಟ್ಟಿದ್ದಾವೆ ಇವು ನೋಡಿ. ಎಷ್ಟು ನಾಯಿಗಳು ಗೈಸ್. ಕಲರ್ಸ್ ಹಾಕೋಕೆ ಬಂದಿದ್ದೀನಿ. ಅಮ್ಮ ಕಳಿಸಿದ್ದಾರೆ ನನಗೆ ಯಾವ್ಯಾವ ಕಲರ್ಸು ಯಾವುದ್ಯಾವುದಕ್ಕೆ ಅಂತ. ಇದು ಹಾಕಬೇಕು, ಅಲ್ಲಿ ಸಾರಿಸಿರೋ ಹತ್ರ ಬೆಳೆಯಕ್ಕೆ ಹಾಕಬೇಕು ಗೈಸ್.
ಟೈಮ್ ಬಂದು ಆಲ್ರೆಡಿ ಟೈಮ್ ಬಂದು 10:16 ಆಗಿದೆ ಗೈಸ್. ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ. ಬೇಗ ಮಲಗಬೇಕು, ಬೇಗ ಎದ್ದೊಳ್ಬೇಕು ಬೇರೆ. ನೋಡೋಣ ಗೈಸ್. ಮುಗೀತು ಗೈಸ್ ಎಲ್ಲ. ಇದೊಂದಕ್ಕೆ ಹಾಕಿದ್ದು ಅಷ್ಟೇ. ಮತ್ತೆ ಬೆಳಗ್ಗೆ ಎದ್ದು ಅಲ್ಲಿ ಹಾಕಬೇಕು. ಬಿಕ್ಕಲ್ಗೆ ಯಾಕೋ ಬರ್ತಿದೆ ಗೈಸ್. ಬಿಕ್ಕಲ್ಗೆ ಆಲ್ರೆಡಿ ಟೈಮ್ ಒಂದು 11 ಆಗಿರಬೇಕೇನೋ. ಈಗ ಬಿಕ್ಕಲ್ಗೆ ಬರ್ತಿದೆ ಯಾಕೋ ಗೊತ್ತಿಲ್ಲ. ಕೈಯೆಲ್ಲ ರಂಗೋಲಿ ಹೋಗಿದೆ ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಅಷ್ಟೇ. ಪ್ರಿಪ್ರೇಷನ್ ವ್ಲಾಗ್ ಅಷ್ಟೇ ಮುಗೀತು. ಇನ್ನು ನಾಳೆ ಹಬ್ಬದ ವ್ಲಾಗ್ ಬರುತ್ತೆ. ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ, ನಾನು ಕರೆದಿದ್ದೀನಿ. ನೋಡೋಣ ಗೈಸ್ ಹೇಗಿರುತ್ತೆ ಅಂತ. ಓಕೆ ಗೈಸ್, ಬಾಯ್.